ಸರ್ ಬಿಗ್ ಬಾಸ್ ನೋಡ್ತೀರಾ ಹಾ, ಸರ್? ನೋಡ್ತೀವಿ ಮೇಡಮ್. ಸೊ ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಈ ಸಲ ಬಿಗ್ ಬಾಸ್ ನೋಡ್ತಾ ಈ ಇದ್ದೀರಾ? ಸಲ ಬಿಗ್ ಬಾಸ್ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಎಲ್ಲ. ಬಟ್ ಮತ್ತು ವಿನಯ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಸಂಗೀತ ಅವ್ರು ಚೆನ್ನಾಗಿ ಆಡ್ತಾವ್ರೆ. ಮತ್ತು ನಿಮ್ಮ ಪ್ರಕಾರ ಟಾಪ್ 5 ಯಾರು? ಟಾಪ್ 5 ಅಲ್ಲಿ ವಿನಯ್, ಸಂಗೀತ, ಸಂತೋಷ್. ಸಂತೋಷ್ ಅಂದರೆ ಹಳ್ಳಿಕಾರ್ ಸಂತೋಷ್. ಮತ್ತು ವಿನಯ್, ಸಂತೋಷ್, ನಮ್ರತ. ಸೊ ಯಾರು ಗೆಲ್ಬಹುದು? ಮೇ ಬಿ ನಮ್ರತನಿಗೆ ನಮ್ರತ ಗೆಲ್ಬಹುದು. ಗೆಲ್ತಾರೆ ಅಲ್ಲಕ್ಕೆ ವಿನಯ್. ಓಕೆ, ಸೊ ಬಿಗ್ ಬಾಸ್ ಸೀಸನ್ 10ರಲ್ಲಿ ಈಗ ಮೇನ್ ಆಗಿ ಕಾಣಿಸ್ಕೊತಾ ಇರೋದೇ ಸಂಗೀತ ಅವರಾಗಿರ್ಬೋದು, ವಿನಯ್ ಆಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು. ಸೊ ನಿಮಗೆ ತುಂಬಾ ಇಷ್ಟ ಆಗಿದೆ ಯಾರು ಒಳಗಡೆ? ಸಂಗೀತ. ಯಾಕೆ? ಯಾಕೆಂದರೆ ಅವರು ಸಿಂಪ್ಲಿಸಿಟಿ ಚೆನ್ನಾಗಿದೆ. ಯಾವತ್ತು ಧೈರ್ಯವಾಗಿ ಆಡ್ತಾರೆ, ಯಾರಿಗೂ ಹೆದರೋಂಗಿಲ್ಲ ಅವರು. ಈಗ 2024 ಬಿಗಿನ್ ಆಗ್ತಾ ಇದೆ ಅಲ್ವಾ? ಮನೆ ಒಳಗೆ ಬಿಟ್ರೆ ನಿಮ್ಮನ್ನ ನೀವು ಯಾರಿಗೆ ಏನ್ ಗಿಫ್ಟ್ ಕೊಡ್ತೀರಾ? ನ್ಯೂ ಇಯರ್ ಗಿಫ್ಟ್? ನೀವು ಯಾರು ಗಿಫ್ಟ? ಯಾರಿಗೇನು ಕೊಡಿ? ಏನಿಲ್ಲ, ಗೊತ್ತಿಲ್ಲ. ನಿಮ್ಮ ಮಿಸ್ಸಸ್ ಸರ್? ಹೌದು ಮ್ಯಾಮ್, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಒಳಗಡೆ? ನಮ್ರತ ಮೇಡಮ್. ನಮ್ರತ ಯಾಕೆ? ಚೆನ್ನಾಗಿ ಆಡ್ತಾರೆ, ಸಿಂಪ್ಲಿಸಿಟಿ ಇದೆ, ಸ್ವಲ್ಪ ಸೈಲೆಂಟ್ ಆಗಿ ಎಲ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಕಾರ ಟಾಪ್ 2 ಯಾರು? ಟಾಪ್ 2 ವಿನಯ್ ಅಂಡ್ ಸಂಗೀತ. ಯಾರು ಗೆಲ್ತಾರೆ? ಆದ್ರೂ ಅವ್ರು ಇನ್ನೂ ಆಟ ಇದೆಯಲ್ಲ ಮೇಡಮ್, ಅದ್ಮೇಲೆ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಫೈನಲಿ ಟಾಪ್ 2 ನಲ್ಲಿ ವಿನಯ್, ಸಂಗೀತ, ಬಟ್ ಇನ್ನೂ ಆಟ ಇದೆ, ಯಾರು ಅಂತ ಹೇಳಕ್ಕಾಗಲ್ಲ. ನೀವು ಏನ್ ಗಿಫ್ಟ್ ಕೊಡ್ತೀರಾ? 2024 ಬಿಗಿನ್ ಆಗ್ತಿದೆ, ಯಾವ ಕಂಟೆಸ್ಟೆಂಟ್ಗೆ ಏನ್ ಕೊಡ್ತೀರಾ? ಏನ್ ಕೊಡೋದು ಮೇಡಮ್ ಅವ್ರಿಗೆ? ಏನ್ ಕೊಡಕ್ ಆಗಲ್ಲ ನಮ್ಮ ಕೈಲಿ, ಬಟ್ ಚೆನ್ನಾಗಿ ಆಡ್ಬಹುದು. ಗೆದ್ಮೇಲೆ ಅವ್ರಿಗೆ ಇದಾಗುತ್ತೆ. ಈ ಸಲ ತುಂಬಾ ಅಗ್ರೆಷನ್ ಸೀಸನ್ ಅಂತಾನೆ ಒಂದು ದೊಡ್ಡ ಹೆಸರು. ನಿಮ್ಮ ಪ್ರಕಾರ ಹಂಗ ಅನ್ಸುತ್ತಾ? ಅಂದ್ರೆ ಟಾಸ್ಕ್ ಅಂತ ಬಂದಲ್ಲಿ ಸ್ವಲ್ಪ ಎಲ್ರು ಕೋಪದಿಂದ ಆಟ ಆಡ್ತಾರೆ, ಅದು ಒಂದ್ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಯಾರು ತುಂಬಾ ಅಗ್ರೆಷನ್ ಆಗಿ ಆಡ್ತಾರೆ ನಿಮ್ಮ ಪ್ರಕಾರ? ವಿನಯ್. ವಿನಯ್ ಆಡ್ತಾರಾ? ಯಾಕಿರ್ಬೋದು? ಯಾಕೆ ಅಷ್ಟೊಂದು ಅಗ್ರೆಷನ್ ತೋರಿಸ್ತಾರೆ ಟಾಸ್ಕ್ ಆಗಿರ್ಬೋದು? ಟಾಸ್ಕ್ ಅಂತ ಬಂದ್ಮೇಲೆ ಎಲ್ಲ ಕಂಟ್ರೋಲ್ ಬರಲ್ಲ, ಮೈಂಡ್ ಸೆಟ್ ಹಂಗಾಗಿರುತ್ತೆ, ಹಂಗಾಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.